ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲ ಸಮುದಾಯದ ಜನರು ಒಟ್ಟಾಗಿ ಆಚರಿಸುವಂಥ ಈ ಹಬ್ಬ ಕೋಮು ಸಾಮರಸ್ಯವನ್ನು ಉಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಇಂದು ನಾನು ನಿಮ್ಮನ್ನು 400 ವರ್ಷಗಳ ಇತಿಹಾಸ ಹೊಂದಿರುವಂತಹ ಮುದಗಲ್ ಕೋಟೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ದಕ್ಷಿಣ ಭಾರತದಲ್ಲೇ ವಿಶಿಷ್ಟ ಸ್ಥಾನ ಪಡೆದಿರುವಂತಹ ಮುದಗಲ್ ಮೊಹರಂನ ಇತಿಹಾಸ, ಆಚರಣೆ, ನಂಬಿಕೆಯ ಬಗ್ಗೆ ಮಾಹಿತಿ ತಿಳಿತಾ ಹೋಗೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮೊಹರಂ ಎಂದರೆ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲ ತಿಂಗಳು. ಇದು ಕೇವಲ ವರ್ಷದ ಮೊದಲ ತಿಂಗಳಷ್ಟೇ ಅಲ್ಲ, ತ್ಯಾಗ, ಸಹನೆ, ಸತ್ಯನಿಷ್ಠೆ, ನ್ಯಾಯ ಹಾಗೂ ಮಾನವೀಯತೆಯ ಮಹತ್ವವನ್ನು ನೆನಪಿಸುವ ಪವಿತ್ರ ತಿಂಗಳಾಗಿದೆ. ವಿಶೇಷವಾಗಿ ಮೊಹರಂನ 10ನೇ ದಿನವನ್ನು ಆಶೂರಾ ಎಂದು ಕರೆಯಲಾಗುತ್ತದೆ. ಈ ದಿನವು ಇಸ್ಲಾಮಿಕ್ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದು, ಸತ್ಯ ಮತ್ತು ನ್ಯಾಯಕ್ಕಾಗಿ ನಡೆದ ತ್ಯಾಗವನ್ನು ಸ್ಮರಿಸುವ ದಿನವಾಗಿದೆ. ಅರಬ್ ದೇಶದ ಕರ್ಬಲಾ ಮೈದಾನದಲ್ಲಿ ಸತ್ಯ, ನ್ಯಾಯ ಮತ್ತು ಧರ್ಮಕ್ಕಾಗಿ ಹೋರಾಡಿ ಹುತಾತ್ಮರಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳಾದ ಇಮಾಮ್ ಹಸನ್, ಇಮಾಮ್ ಹುಸೇನ್ ಹಾಗೂ ಅವರ ಸಂಗಡಿಗರ ಸ್ಮರಣಾರ್ಥವಾಗಿ ಮೊಹರಂ ಆಚರಿಸಲಾಗುತ್ತದೆ. ದೂರದ ಕರ್ಬಲಾದಲ್ಲಿ ನಡೆದ ದುರಂತ ಘಟನೆಯ ನೆನಪಿಗಾಗಿ ಆರಂಭವಾದ ಈ ಆಚರಣೆ ಕಾಲಕ್ರಮೇಣ ನಮ್ಮ ನಾಡಿನಲ್ಲಿ ವಿಶಿಷ್ಟ ಸಾಂಸ್ಕೃತಿಕ ಹಬ್ಬವಾಗಿ ರೂಪುಗೊಂಡಿರುವುದು ವಿಶೇಷ. ಮೂಲತಃ ಮೊಹರಂ ಶೋಕ ಮತ್ತು ತ್ಯಾಗದ ಸಂದೇಶವನ್ನು ಸಾರುವ ಆಚರಣೆಯಾಗಿದ್ದರೂ ಇತ್ತೀಚಿನ ದಿನಗಳಲ್ಲಿ ಇದು ಉತ್ಸವದ ರೂಪ ಪಡೆದುಕೊಂಡಿದೆ. ಮೊಹರಂನ ಸಡಗರವನ್ನು ಕಣ್ತುಂಬಿಕೊಳ್ಳಲು ನೀವು ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಐತಿಹಾಸಿಕ ಪಟ್ಟಣ ಮುದಗಲ್ಗೆ ಬರಬೇಕು. ಮುದಗಲ್ ಮೊಹರಂ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರುವ ಆಚರಣೆಯಾಗಿದೆ. ಇಲ್ಲಿನ ಮೊಹರಂ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷ ರಾಜ್ಯದ ನಾನಾ ಭಾಗಗಳಿಂದ ಸುಮಾರು 2 ಲಕ್ಷಕ್ಕೂ ಅಧಿಕ ಭಕ್ತರು ಮತ್ತು ಪ್ರವಾಸಿಗರು ಆಗಮಿಸುತ್ತಾರೆ. ಪ್ರತಿಯೊಬ್ಬರ ಮನೆಗಳಲ್ಲಿ ಒಂದಾಗಿ ಆಚರಿಸ್ತಕ್ಕಂಥ ಒಂದು ಪದ್ಧತಿ ಬಂದಿದೆ. ತಮ್ಮ ಗಮನಕ್ಕೆ ತರಬೇಕಾದ್ರೆ ಈ ಮೊಹರಂ ಹಬ್ಬವನ್ನು ಅಂದರೆ ಮುಸ್ಲಿಮರಿಗಿಂತ ಹಿಂದೂಗಳೇ 90% ಮಾಡ್ತಾರೆ. ಮೊದಲನೇ ಎಡಿ ಹೋಗೋದು ಹಿಂದೂಗಳದು, ರಜಪೂತ್ರ ಸಮಾಜದ್ದು. ಮೊದಲನೇ ಕಾಣಿಕೆ ರಜಪೂತ್ರ ಸಮಾಜದ್ದು, ಅವ್ರದೇ ಕಾಣಿಕೆ. ಆದರೆ ಒಂದು ವೈಶಿಷ್ಟ್ಯ ಏನಂದ್ರೆ, ಇಲ್ಲಿವರೆಗೂ ಸುಮಾರು ನನಗೆ 70 ವರ್ಷ ಒಂದು ಸಣ್ಣ ಪುಟ್ಟ ಕೋಮು ಗಲಭೆ ಕೂಡ ಆಗಿಲ್ಲ. ಅಷ್ಟೊಂದು ಸೌಹಾರ್ದತೆಯಿಂದ ನಡೀತಾ ಇದೆ. ನನ್ನ ಮೇಲೆ ಇವತ್ತು ಆಸ್ಟ್ರೇಲಿಯಾದಿಂದ ನನ್ನ ಹಳೆಯದ್ರು ಬರ್ತಾ ಇದ್ದಾರೆ. ಅಕ್ಕನ ಮಗ, ಅವನ ಹೆಂಡತಿ, 2 ಮಕ್ಕಳು ಪ್ರತಿ ವರ್ಷ ಬರ್ತಾವೆ. ಗುಲ್ಬರ್ಲಿಂದ ನಮ್ಮ ಹಳೆಯ ಬರ್ತಾನೆ. ಅವ್ರಿಗೆ ಮಕ್ಕಳಾಗಿದ್ದಿಲ್ಲ ಸುಮಾರು ದಿನಗಳಿಂದ. ಇಲ್ಲಿ ಹರಿಕೆ ಹೊತ್ತ ಮೇಲೆ ನಮ್ಮ ಅಕ್ಕ ಅವರಿಗೆ ಸಂತಾನ ಫಲಪ್ರಾಪ್ತಿ ಆಯಿತು. ಇಲ್ಲಿನ ಮೊಹರಮನ್ನು ಕರ್ನಾಟಕದ 2ನೇ ದಸರಾ ಎಂದು ಕರೆಯಲಾಗುತ್ತದೆ. ಐತಿಹಾಸಿಕ ಕೋಟೆ, ಮಸೀದಿ, ದರ್ಗಾ, ಚರ್ಚ್ ಹಾಗೂ ಹಲವಾರು ಸ್ಮಾರಕಗಳನ್ನು ಹೊಂದಿರುವ ಮುದಗಲ್ ಪಟ್ಟಣವು ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಅದರಲ್ಲೂ ವಿಜಯನಗರ ಮತ್ತು ಆದಿಲ್ ಶಾಹಿ ಸಾಮ್ರಾಜ್ಯಗಳ ಪಾಲಿಗೆ ಮುದಗಲ್ ಪ್ರತಿಷ್ಠೆಯ ಕೇಂದ್ರವಾಗಿತ್ತು. ಈ ಮುದಗಲ್ಗಾಗಿ ಈ 2 ಸಾಮ್ರಾಜ್ಯಗಳ ನಡುವೆ ಹಲವಾರು ಯುದ್ಧಗಳು ನಡೆದಿವೆ. ಕ್ರಿಸ್ತಶಕ 1565ರಲ್ಲಿ ನಡೆದ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರ ಮುದಗಲ್ ಕೋಟೆಯು ಬಿಜಾಪುರದ ಸುಲ್ತಾನರಾದ ಆದಿಲ್ ಶಾಹಿಗಳ ವಶಕ್ಕೆ ಬಂತು. ಈ ಸಂದರ್ಭದಲ್ಲಿ ಆದಿಲ್ ಶಾಹಿಗಳು ತಮ್ಮೊಂದಿಗೆ ತಂದಿದ್ದ ಆಲಂ ದೇವರುಗಳನ್ನು ಈ ಕೋಟೆಯಲ್ಲಿ ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ. ಅಂದಿನಿಂದ ಈ ಪಟ್ಟಣದಲ್ಲಿ ಮೊಹರಂ ಆಚರಣೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂಬ ನಂಬಿಕೆ ಇದೆ.
ಶರಣರ ಮಹಿಮಾ ಮರಣದ ನಂತರ ಅನ್ನುವಂಥದ್ದು ಮಾತು ಮುದಗಲ್ಲಿನೊಳಗೆ ಮದೀನಾದಿಂದ ಮುದಗಲ್ಲಿಗೆ ಬಂದು ಇಳಿಬೇಕಾದ. ಇದು ಕಾರಣ ಏನಂದ್ರಪ್ಪ ಅಂದ್ರೆ ಇಲ್ಲಿ 12 ಯುದ್ಧ ಆಗ್ತಾವೆ. 13ನೇ ಯುದ್ಧದೊಳಗೆ ಬಿಜಾಪುರದ ಅರಸ ಅಲ್ಲಿ ಆದಿಲ್ ಶಾ ಗೆಲ್ಲುತ್ತಾನೆ. ಈ ಗೆದ್ದ ನಂತರ ಅವ 2 ದೇವರುಗಳ ತೊಗೊಂಬಂದಿರ್ತಾರೆ, ಪಂಜಾ ಅಂತೀವಿ ನಾವು. ಈ ಪಂಜಾ ಇಲ್ಲಿ ಇಟ್ಟೆ ನೀವು ನಮಾಜ್ ಮಾಡಿರಿ, ನೀವು ಮೊಹರಂ ಮಾಡಿರಿ ಅಂತಂತ ಹೇಳಿ ಅಲ್ಲಿ ಆದಿಲ್ ಶಾ ಹೇಳಿದ್ದಕ್ಕೆ ಈ ದೇವರು ಇಲ್ಲಿ ಆದ್ದಾರೆ. ಆದರೆ ಇವರ ಅಣ್ಣ ಇಮಾಮೆ ಹಸನ್ ಅನ್ನೋರು ಉಪ್ಪರ್ಪೇಟ ಅಂತ ಐತೈತಿ. ಆ ಉಪ್ಪರ್ಪೇಟದೊಳಗೆ ಅವ್ರು ಅದಾರ. ಈ ಕಿಲೆದೊಳಗೆ ಇವರು ಇಮಾಮೆ ಹುಸೇನ್ ಅದಾರ. 10 ದಿನಗಳ ಕಾಲ ನಡೆಯುವ ಈ ಹಬ್ಬದಲ್ಲಿ ಅಮಾವಾಸ್ಯೆಯ ನಂತರ ಚಂದ್ರನ ದರ್ಶನವಾದ ಕೂಡಲೇ ಧಾರ್ಮಿಕ ಚಟುವಟಿಕೆಗಳು ಗರಿಗೆದರುತ್ತವೆ. ಆಲಂಗಳ ಸಂಕೇತವಾಗಿ ಪಂಜಾಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಈ ಸ್ಥಳವನ್ನು ಆಶುರ್ ಖಾನಾ, ದರ್ಗಾ, ಪೀರ್ಗಳ ಮನೆ ಅಥವಾ ದೇವರ ಮನೆ ಎಂದು ಕರೆಯಲಾಗುತ್ತದೆ. ಕರ್ಬಲಾ ಮೈದಾನದಲ್ಲಿ ಹೋರಾಡಿ ಹುತಾತ್ಮರಾದವರ ನೆನಪಿಗಾಗಿ ಹಾಗೂ ಅವರ ತ್ಯಾಗಕ್ಕೆ ಸಂತಾಪ ಸೂಚಿಸುವ ಸಲುವಾಗಿ ಪಂಜಾ ಬಳಸಲಾಗುತ್ತದೆ. ದರ್ಗಾಗಳ ಮುಂದೆ ಅಲಾವಿ ಅಂದರೆ ಬೆಂಕಿಯ ಹೊಂಡಗಳನ್ನು ಸಿದ್ಧಪಡಿಸಲಾಗುತ್ತದೆ. ಮೇಲು ಕೀಳು ಎಂಬ ಭೇದ ಭಾವವಿಲ್ಲದೆ ಊರಿನ ಎಲ್ಲ ಸಮುದಾಯಗಳ ಜನರು ಈ ಆಚರಣೆಯಲ್ಲಿ ಭಾಗವಹಿಸುತ್ತಾರೆ. ಮೊಹರಂನ 5ನೇ ದಿನದಂದು ದೇವರುಗಳನ್ನು ಬಣ್ಣ ಬಣ್ಣದ ವಸ್ತ್ರಗಳಿಂದ ಅಲಂಕರಿಸಿ ಸುಗಂಧಭರಿತ ಹೂಗಳಿಂದ ಶೃಂಗಾರಗೊಳಿಸಲಾಗುತ್ತದೆ. ರಾತ್ರಿ ವೇಳೆ ನಗಾರಿ ಮತ್ತು ಬಾಜಾಗಳ ಸದ್ದಿನ ನಡುವೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸವಾರಿ ನಡೆಸಲಾಗುತ್ತದೆ. ಬಸ್, ಆಟೋ, ಎತ್ತಿನ ಗಾಡಿ ಹಾಗೂ ಟ್ರ್ಯಾಕ್ಟರ್ಗಳ ಮೂಲಕ ಭಕ್ತಿ ಭಾವದಿಂದ ಆಗಮಿಸುವ ಹಿಂದೂ ಭಕ್ತರು ದೇವರ ಅಂಗಾರವನ್ನು ಹಣೆಗೆ ಹಚ್ಚಿಕೊಳ್ಳುತ್ತಾರೆ. ಆಲಾಯಿ ಕುಣಿಗೆ ಉಪ್ಪು ಹಾಕಿ ತೆಂಗಿನಕಾಯಿ ಪಡೆಯುತ್ತಾರೆ. ತಮ್ಮ ಹರಕೆಯ ಪ್ರಕಾರ ದೇವರಿಗೆ ಕುರಿ, ಕೋಳಿಯನ್ನು ಅರ್ಪಿಸಿ ಕುಟುಂಬ ಸಮೇತರಾಗಿ ಬಂದು ಹರಕೆ ತೀರಿಸುತ್ತಾರೆ. ಮೊಹರಂ ಆಚರಣೆಯಲ್ಲಿ ಮುಸ್ಲಿಮರೊಂದಿಗೆ ಹಿಂದೂ ಸಮುದಾಯದವರು ಫಕೀರರಾಗುವುದು ಇಲ್ಲಿನ ವಿಶೇಷ ಸಂಪ್ರದಾಯವಾಗಿದೆ. ಹರಕೆ ಹೊತ್ತ ಭಕ್ತರು ಹುಲಿ ವೇಷ, ಅಳ್ಳಳ್ಳಿ ಬಪ್ಪನ ವೇಷ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ವೇಷಭೂಷಣಗಳನ್ನು ಧರಿಸಿ ಕುಣಿದು ತಮ್ಮ ಭಕ್ತಿ ಭಾವವನ್ನು ವ್ಯಕ್ತಪಡಿಸುತ್ತಾರೆ. ಕೆಂಪು ಸಕ್ಕರೆ ಅರ್ಪಿಸುವುದು, ದೀರ್ಘದಂಡ ನಮಸ್ಕಾರ ಮಾಡುವುದು, ಹೂವಿನ ಹಾರ ಅರ್ಪಿಸುವುದು ಮುಂತಾದ ಆಚರಣೆಗಳನ್ನು ನೆರವೇರಿಸುತ್ತಾರೆ. ಜೊತೆಗೆ ಬೆಳ್ಳಿ ತೊಟ್ಟಿಲು, ಬೆಳ್ಳಿ ಕುದುರೆ ಹಾಗೂ ಇತರೆ ಆಭರಣಗಳನ್ನು ಮತ್ತು ಕಾಣಿಕೆಗಳನ್ನು ಸಮರ್ಪಿಸುತ್ತಾರೆ. ಇಲ್ಲಿಗೆ ಆಗಮಿಸುವ ಅನೇಕ ಭಕ್ತರು ಉಪವಾಸ ಆಚರಿಸುತ್ತಾರೆ. ದರ್ಗಾ ಆವರಣದಲ್ಲಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸಿದ ಬಳಿಕ ಎಲ್ಲರೂ ಜಾತಿ ಧರ್ಮ ಭೇದವಿಲ್ಲದೆ ಒಟ್ಟಾಗಿ ಊಟ ಮಾಡುತ್ತಾರೆ. ಈ ಸಂಪ್ರದಾಯವು ಭಕ್ತಿ, ಸಹೋದರತ್ವ ಮತ್ತು ಕೋಮು ಸಾಮರಸ್ಯದ ಸಂಕೇತವಾಗಿದೆ. ಒಂದು 20 ವರ್ಷದಿಂದ ಬರಕತ್ತೀವಿ ಸರ್. ಹೌದು. ಹೆಂಗ್ ನಡೀತದೆ ಹಬ್ಬ? ಏನು ಮೊಹರಮ್ ಇದು ಐತಿಹಾಸಿಕ ಒಂದು 400 ವರ್ಷದ ಇತಿಹಾಸ ಇದೆ ಇದಕ್ಕೆ ಮೊಹರಮ್ಗೆ. ನಮ್ಮ ಕರ್ನಾಟಕದ ಬೇರೆ ರಾಜ್ಯದಿಂದನೂ ಬರ್ತಾ ಇದ್ದಾರೆ ಜನ. ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಬೇರೆ ಬೇರೆ ಕಂಟ್ರಿಲಿದ್ದನೂ ಈಗ ದೇವಸ್ಥಾನಕ್ಕೆ ಬರ್ತಾರೆ ಮೊಹರಮ್ಗೆ. ಅಲ್ಲ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹೆಂಗಿದೆ ಇಲ್ಲಿ? ಈ ಎಲ್ಲ ಮುಸ್ಲಿಮ್ಸ್ ಹಿಂದೂ ಎರಡು ಮಿಸ್ ಮಾಡಿಕೇಸಿ ಹಬ್ಬ ಮಾಡ್ತಾರೆ ಇದನ್ನ. ಅವ್ರು ಹಿಂದೂ ಮಂದಿನೂ ಬರ್ತಾರೆ, ಮುಸ್ಲಿಮ್ಸೂ ಬರ್ತಾರೆ, ಇಬ್ಬರು ಕಲ್ತ್ಕಸಿ ಹಬ್ಬ ಮಾಡೋದು. ಇದು ಮೊಹರಮ್ ಐತಿಹಾಸಿಕ 400 ವರ್ಷದ ಇತಿಹಾಸ ಇದೆ. ಇದಕ್ಕೆ ಚೆನ್ನಾಗೇ ಆಗುತ್ತೆ ಮುದಗಲ್ ಮೊಹರಮ್ ಅಂದ್ರೆ. ಇಡೀ ನಮ್ಮ ಕರ್ನಾಟಕದಾಗ ನಂಬರ್ 1 ಮೊಹರಮ್ ಇಲ್ಲಿ. ಕರ್ಬಲಾ ಮೈದಾನದಲ್ಲಿ ಹುತಾತ್ಮರಾದ ಇಮಾಮ್ ಹಸನ್, ಇಮಾಮ್ ಹುಸೇನ್ ಹಾಗೂ ಅವರ ಕುಟುಂಬದವರ ನೆನಪಿಗಾಗಿ ಮುದಗಲ್ನಲ್ಲಿ ಹಲವು ದರ್ಗಾಗಳನ್ನು ನಿರ್ಮಿಸಲಾಗಿದೆ. ಅವುಗಳಲ್ಲಿ ಹಜರತ್ ಹುಸೇನ್ ದರ್ಗಾ, ಹಜರತ್ ಹಸನ್ ದರ್ಗಾ, ಬಿಬಿ ಫಾತಿಮಾ ದರ್ಗಾ, ಮೌಲಾಲಿ ದರ್ಗಾ, ಅಲಿ ಅಬ್ಬಾಸ್ ದರ್ಗಾ ಹಾಗೂ ಕಾಸಿಂ ಪೀರ್ ದರ್ಗಾಗಳು ಪ್ರಮುಖವಾಗಿವೆ. ಇವುಗಳಲ್ಲಿ ಹಜರತ್ ಹುಸೇನ್ ದರ್ಗಾ ಮುದಗಲ್ ಕೋಟೆಯ ಒಳಭಾಗದಲ್ಲಿದ್ದರೆ ಹಜರತ್ ಹಸನ್ ದರ್ಗಾ ಕೋಟೆಯ ಹೊರಭಾಗದ ಮೇಗಲಪೇಟೆ ಓಣಿಯಲ್ಲಿ ಇರುವುದೇ ವಿಶೇಷ. ಅಲ್ಲದೆ ಮುದಗಲ್ ಕೋಟೆ ಆವರಣದಲ್ಲಿರುವ ದೇವರ ಬಾವಿಗೆ ವಿಶೇಷ ಮಹತ್ವವಿದೆ. ಈ ಬಾವಿಯ ನೀರನ್ನು ಭಕ್ತರು ಬಾಟಲ್ಗಳಲ್ಲಿ ತುಂಬಿಕೊಂಡು ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲಿನ ದೇವರುಗಳಿಗೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ತರಲಾಗುವ ಆಲಂ ದೇವರಿಗಳಿಗೂ ಇದೇ ಬಾವಿಯಲ್ಲಿ ಮಜ್ಜನ ಅಂದರೆ ಸ್ನಾನ ಮಾಡಿಸಲಾಗುತ್ತದೆ. ಮೊಹರಂ ಆಚರಣೆಯ ಸಂದರ್ಭದಲ್ಲಿ ಈ ಧಾರ್ಮಿಕ ವಿಧಿವಿಧಾನವು ಅತ್ಯಂತ ಭಕ್ತಿಪೂರ್ವಕವಾಗಿ ನೆರವೇರುತ್ತದೆ. ದೇವರುಗಳನ್ನು ಮಜ್ಜನ ಮಾಡಿದ ಈ ನೀರನ್ನು ಭಕ್ತರು ತೀರ್ಥರೂಪವೆಂದು ಭಾವಿಸುತ್ತಾರೆ.
ಈ ಪವಿತ್ರ ನೀರನ್ನು ಮನೆಗೆ ಸಿಂಪಡಿಸಿದರೆ ಶುಭವಾಗುತ್ತದೆ, ಮನೆಗಳಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಒಳಿತಾಗುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಜಾನಪದ ಸೊಗಡಿನಲ್ಲಿ ಇದರ ವಿಶೇಷ ಅಡಗಿದೆ. ಒಂದು ಉದಾಹರಣೆ ನಿಮಗೆ ಹೇಳ್ತಾ ಇದ್ದೀನಿ. ಭಾವೈಕ್ಯತೆ ಯಾವ ರೀತಿ ಇಲ್ಲಿ ಬೆಳೆದಿದೆ ಅನ್ನೋಕ್ಕೆ, ಆ ಕಲ್ಲ ಈ ಕಲ್ಲ ಹಸರ ಹಳದಿಯ ಕಲ್ಲ, ಆ ಕಲ್ಲ ಈ ಕಲ್ಲ ಹಸರ ಹಳದಿಯ ಕಲ್ಲ, ಹೆಸರಾದ ಕಲ್ಲ ಇಲಕಲ್ಲ, ಇಲಕಲ್ಲ ಮುಂದಿರುವ ಮುತ್ತಿನ ಕಲ್ಲ ಮುದುಗಲ್ಲ. ಇವತ್ತು ಮುದುಗಲ್ ಕಲ್ಲು ಗ್ರನೈಟ್ ಆಯಿತು. ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗಲ್ಲ. ಇದು ನಿದರ್ಶನ. ಕತ್ತಲ್ ರಾತ್ರಿಯಂದು ಭಕ್ತರು ದೇವರ ಮೆರವಣಿಗೆಗಾಗಿ ಕಾಯುತ್ತಾ ದರ್ಗಾ ಆವರಣದಲ್ಲಿ ಕುಳಿತುಕೊಂಡಿರುತ್ತಾರೆ. ಬೆಳಗಿನ ಜಾವ ಸುಮಾರು 4 ಗಂಟೆಯ ವೇಳೆಗೆ ಕೋಟೆಯೊಳಗಿನ ಹಜರತ್ ಇಮಾಮ್ ಹುಸೇನ್ ಸವಾರಿ ಆರಂಭವಾಗುತ್ತದೆ. ಅಲ್ಲಿಯವರೆಗೆ ಹೆಜ್ಜೆ ಕುಣಿತವನ್ನು ನೋಡುತ್ತಾ ಭಕ್ತರು ಸಮಯ ಕಳೆಯುತ್ತಾರೆ. ದೇವರ ಮೆರವಣಿಗೆ ಆರಂಭವಾಗುತ್ತಿದ್ದಂತೆಯೇ ಆಕಾಶದಲ್ಲಿ ಪಟಾಕಿಗಳ ಚಿತ್ತಾರ ಮೂಡುತ್ತದೆ. ಅಲ್ಲಿದ್ದ ಭಕ್ತರು ಭಕ್ತಿ ಭಾವದಿಂದ ದೇವರ ಮೆರವಣಿಗೆಯಲ್ಲಿ ಭಾಗಿಯಾಗುತ್ತಾರೆ. ಹಜರತ್ ಇಮಾಮ್ ಹುಸೇನ್ ದೇವರ ಸವಾರಿ ಮುಗಿದು ದರ್ಗಾ ಸಮೀಪ ತಲುಪುತ್ತಿದ್ದಂತೆಯೇ ಮೇಗಲಪೇಟೆಯಲ್ಲಿ ಇರುವ ಅಣ್ಣ ಹಜರತ್ ಹಸನ್ ದೇವರ ಮೆರವಣಿಗೆಗೆ ಸಿದ್ಧತೆಗಳು ಆರಂಭವಾಗುತ್ತವೆ. ಇನ್ನು ದೇವರು ಹೊರುವವರು ಹಜರತ್ ಹಸನ್ ದರ್ಗಾ ಮುಂಭಾಗದಲ್ಲಿ ಬೆಂಕಿ ತುಳಿದು ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಪ್ರದರ್ಶಿಸುತ್ತಾರೆ. ಈ ವೇಳೆ ಹಿಂದೂ ಸೇರಿದಂತೆ ವಿವಿಧ ಸಮುದಾಯಗಳ ಭಕ್ತರು ತಮ್ಮ ಕಷ್ಟ ಸಮಸ್ಯೆಗಳನ್ನು ದೇವರ ಮುಂದೆ ನಿವೇದಿಸುತ್ತಾರೆ. ದೇವರು ಹೊರುವವರು ಭಕ್ತರಿಗೆ ಹೂವು ಮತ್ತು ಉಡಿ ನೀಡಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಭರವಸೆ ನೀಡುತ್ತಾರೆ. ಬಳಿಕ ಹಜರತ್ ಹಸನ್ ಅವರ ಸವಾರಿ ಮೇಗಲಪೇಟೆಯ ಭಕ್ತರ ಮನೆಗಳಿಗೆ ಭೇಟಿ ನೀಡುತ್ತದೆ. ಆಲಂ ದೇವರು ತಮ್ಮ ದೇಹದ ಮೇಲೆ ಹಾದು ಹೋದರೆ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿಂದ ಅನೇಕ ಹಿಂದೂ ಭಕ್ತರು ರಸ್ತೆಯ ಮೇಲೆ ಮಲಗುತ್ತಾರೆ. ಪಂಜಾ ಹೊತ್ತವರು ಅವರ ಮೇಲೆ ಆಲಂನ್ನು ಹಾದುಕೊಂಡು ಹೋಗುತ್ತಾರೆ. ನಂತರ ಸವಾರಿ ಅಲ್ಲಿಂದ ಕೋಟೆ ದ್ವಾರದವರೆಗೆ ಬಂದು ಕೋಟೆಯೊಳಗಿನ ತಮ್ಮನಾದ ಹಜರತ್ ಇಮಾಮ್ ಹುಸೇನ್ ಅವರ ಸವಾರಿಯನ್ನು ಭೇಟಿ ಮಾಡಲು ಹಾತೊರೆಯುತ್ತದೆ. ಆದರೆ ಆ ಭೇಟಿ ನಡೆಯದೆ ಅಲ್ಲಿಂದಲೇ ಮತ್ತೆ ಮೇಗಲಪೇಟೆಯ ದರ್ಗಾಕ್ಕೆ ಮರಳುತ್ತದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಹಜರತ್ ಹಸನ್ ಅವರ ಸವಾರಿ ಕೋಟೆಯೊಳಗೆ ಪ್ರವೇಶಿಸಿದರೆ ಮುದುಗಲ್ ಪಟ್ಟಣಕ್ಕೆ ಉಳಿಗಾಲವಿರುವುದಿಲ್ಲ, ಪಟ್ಟಣ ಮುಳುಗಿ ಹೋಗುತ್ತದೆ ಎಂಬ ಐತಿಹ್ಯವಿದೆ. ಇದೇ ಕಾರಣದಿಂದ ಹಜರತ್ ಹಸನ್ ಅವರ ಸವಾರಿ ಇಂದಿಗೂ ಕೋಟೆಯೊಳಗೆ ಪ್ರವೇಶಿಸುವುದಿಲ್ಲ ಎಂಬ ನಂಬಿಕೆ ಜನರಲ್ಲಿ ಜೀವಂತವಾಗಿದೆ. ಕೊನೆಗೆ ನಮ್ಮಮ್ಮ ಮೊಹರಂ ದಫನ್ ದಿವಸ ಆಡ್ತಿದ್ಲು. ಅಂದುಳ್ಳ ಮುದುಗಲ್ಲ ಚಂದುಳ್ಳ ಬಾಜಾರದಾಗ, ಅಂದುಳ್ಳ ಮುದುಗಲ್ಲ ಚಂದುಳ್ಳ ಬಾಜಾರದಾಗ, ಗುಂಗಿ ಹಾಡ್ಯಾವಾಗ ಗನಕ, ಗುಂಗಿ ಹಾಡ್ಯಾವಾಗ ಗನಕ, ಹುಸೇನ್ ಹಸನರ ದಫನ್ದಾಗ ಹಸನ್ ಹುಸೇನ್ರು ಗುಂಗಿ ರೂಪದಾಗ ಆಶೀರ್ವಾದ ಮಾಡ್ತಾರೆ. ಇನ್ನು ಮೊಹರಂನ 10ನೇ ದಿನ ಪಟ್ಟಣದ ಎಲ್ಲ ಆಲಂ ದೇವರುಗಳು ಕೋಟೆಯ ಹೊರಭಾಗದಲ್ಲಿರುವ ಕೆರೆ ತಟದಲ್ಲಿ ಸೇರಿ ಪರಸ್ಪರ ಆಲಿಂಗನ ಮಾಡಿಕೊಳ್ಳುತ್ತಾರೆ. ಬಳಿಕ ಆಲಂಗಳ ವಿಸರ್ಜನೆ ನಡೆಯುತ್ತದೆ. ಶೋಕ ಗೀತೆಗಳನ್ನು ಹಾಡುತ್ತಾ ಹಾಗೂ ಶೋಕಾಚರಣೆ ನಡೆಸುತ್ತಾ ಮತ್ತೆ ದರ್ಗಾಕ್ಕೆ ಮರಳುತ್ತಾರೆ. ಇದರೊಂದಿಗೆ ಮೊಹರಂ ಹಬ್ಬದ ಆಚರಣೆಗಳು ಅಂತ್ಯಗೊಳ್ಳುತ್ತವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.